ಭಾಗಕ್ಕಾಗಿ ಮತ್ತೊಂದು ಸಾರಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೀನಿ. ದೇವರು ಯಾರು ಎಂಬ ಪ್ರಶ್ನೆಗೆ ಉತ್ತರ ದೇವರು ಇದ್ದಾನೆ ಎಂಬುದು ಉತ್ತರವಾಗಿರುತ್ತದೆ. I greet you once again for the third episode of Who is God, God, where is He, and who is He. ದೇವರು ಯಾರು ಅನ್ನೋದಕ್ಕೆ ಆತನ ಗುಣಗಳ ಬಗ್ಗೆ ನಾವು ಕಳೆದ ಭಾಗದಲ್ಲಿ ನಾವು ತಿಳಿದುಕೊಂಡೆವು. In the last episode we learned who is God and what are His characteristics. ಮೊದಲನೆಯದು ಆತನ ಗುಣಗಳಲ್ಲಿ ದೇವರು ಸರ್ವಶಕ್ತನು. The first character is God is almighty or omnipotent. ಎರಡನೇ ಗುಣಗಳು ಆತನು ಸರ್ವಜ್ಞಾನಿ. God is omniscient. ಮೂರನೆಯದು ಆತನು ಸರ್ವವ್ಯಾಪಿಯಾಗಿದ್ದಾನೆ. God is omniscient. ದೇವರು ಸರ್ವವ್ಯಾಪಿಯಾಗಿರು ಇದ್ದಾನೆ ಎಂಬುದನ್ನು ಕೆಲವು ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ. God is omniscient. We will know this through these few things. ಕೀರ್ತನೆ 139 ಒಂದನೆಯ ವಾಕ್ಯ. Psalms 139:1. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? Where can I escape from you, O God? ಮನುಷ್ಯರು ದೇವರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Man cannot escape from God. ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಿ ಹೋಗಲಿ? Where can I go escaping from your presence? ಒಬ್ಬ ಭಕ್ತನು ಹೀಗೆ ಹೇಳುತ್ತಿದ್ದಾನೆ, ದೇವರೇ ನಿನ್ನ ಆತ್ಮಕ್ಕೆ ನಾನು ತಪ್ಪಿಸಿಕೊಂಡು ಎಲ್ಲಿ ಹೋಗಲಿ? One saint says like this, Lord, where can I escape from you? ನಿನ್ನ ದೃಷ್ಟಿ ಪ್ರಪಂಚದ ಎಲ್ಲಾ ವ್ಯಕ್ತಿಗಳನ್ನು ಗ್ರಹಿಸುತ್ತಿರುತ್ತದೆ. Your eyes sees all over us. ಈ ಒಂದು ಭಾಗವನ್ನು ನಾನು ಧ್ಯಾನಿಸುತ್ತಿರುವಾಗ ನನಗೊಂದು ನೆನಪಿಗೆ ಬರುತ್ತಿದೆ. When I meditated on these things, I remember some things. ನಾವು ಚಿಕ್ಕ ವಯಸ್ಸಿನಲ್ಲಿರುವಾಗ ಪಿಕ್ಚರ್ ನೋಡುತ್ತಿದ್ದಂಥ ಅಭ್ಯಾಸ ಉಂಟು. When I was small, I used to watch movies. ಅದರಲ್ಲಿ ರಾಜ್ಕುಮಾರ್ ಅವರ ಒಂದು ಪಾತ್ರ ಹೀಗಿದೆ. There was an actor by name Rajkumar. His part was, ಅವರು ಬಾಳೆಹಣ್ಣನ್ನು ಕೊಟ್ಟು ಯಾರೂ ಕಾಣದೇ ಇರುವ ಜಾಗದಲ್ಲಿ ಹೋಗಿ ತಿನ್ನಿ ಅಂತ ಅವರ ಗುರುಗಳು ಹೇಳ್ತಾರೆ. his teacher tells him to eat the banana where no one else can see. ಎಲ್ಲಾ ಶಿಷ್ಯರು ಹೋಗಿ ಬಾಳೆಹಣ್ಣು ವಿಧ ವಿಧ ರೀತಿಯಲ್ಲಿ ಬಚ್ಚಿಟ್ಕೊಂಡು ತಿಂದು ಬರುತ್ತಾರೆ. All the students take the bananas and eat in a different way, hiding it. ಆದರೆ ರಾಜ್ಕುಮಾರ್ ಅನ್ನುವರು ಆ ಬಾಳೆಹಣ್ಣನ್ನು ಎಲ್ಲಿ ತಿಂದರೂ ದೇವರು ನೋಡುತ್ತಿರ್ತಾನಲ್ಲ, ಆ ಭಾವನೆ ಆತನ ಮನಸ್ಸಿಗೆ ಬರುತ್ತೆ. ಆದ ಕಾರಣ ಆ ಬಾಳೆಹಣ್ಣನ್ನು ಆತ ತಿನ್ನುವುದಿಲ್ಲ. But Rajkumar, he did not eat the banana knowing that where can he eat, because God is watching him everywhere. ಹಾಗೆ ಭಕ್ತನು ಹೇಳುತ್ತಾನೆ, ನಿನ್ನ ಕಣ್ಣಿಗೆ ನಾನು ತಪ್ಪಿಸಿಕೊಂಡು ಎಲ್ಲಿ ಹೋಗಲಿ? That is the reason the saint says like this, where can I escape from your eyes, O Lord? ಕೀರ್ತನೆ 139 8ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. Psalms 139:8 says like this, ಮೇಲಿನ ಲೋಕಕ್ಕೆ ಏರಿ ಹೋದರೂ ಅಲ್ಲಿ ನೀ ಇರುತ್ತೀಯ ದೇವರೇ. even if I ascend up to the heavens, you are there. ಪಾತಾಳಕ್ಕೆ ಹೋಗಿ ಮಲಗಿಕೊಳ್ಳೋಣ ಅಂದರೆ ಅಲ್ಲಿಯೂ ನೀ ಇರುತ್ತೀಯ ದೇವರೇ. even if I go to the hell, you are there. ಎಲ್ಲಾ ಮನುಷ್ಯರಿಗೆ ಗೊತ್ತು ದೇವರ ಕಣ್ಣುಗಳು ಎಲ್ಲರನ್ನೂ ಗಮನಿಸುತ್ತಿರುತ್ತದೆ ಎಂದು. All people know that God's eyes are watching us at all times. ಆದರೆ ಮನಸಾಕ್ಷಿ ಅವರಿಗೆ ಸತ್ತು ಹೋಗಿರುವ ಕಾರಣ ಅಥವಾ ಮನಸಾಕ್ಷಿ ಇಲ್ಲದಿರುವ ಕಾರಣ ದೇವರ ಅರಿವಿಕೆ ಮನುಷ್ಯರಿಗೆ ಕಡಿಮೆಯಾಗಿದೆ. Since their consciousness is blunted or less or dead, they are not able to perceive that God is watching them. ದೇವರು ಇದ್ದಾನೆ. God is there. ದೇವರು ಇದ್ದಾನೆ. God is there. ಆಕಾಶವನ್ನು ಉಂಟು ಮಾಡಿದವನು ಇದ್ದಾನೆ. God who created the heavens is there. ಭೂಮಿಯನ್ನು ಸೃಷ್ಟಿ ಮಾಡಿದವರು ಇದ್ದಾರೆ. God who created the earth is there. ನನ್ನನ್ನು ಕಾಣುತ್ತಿರುವಂತ ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರು ಇದ್ದಾರೆ. One who created you and those who are watching me, God is there. ನೀವು ಕುಳಿತುಕೊಳ್ಳುವುದನ್ನು, ನಿಂತುಕೊಳ್ಳುವುದನ್ನು, ಮಲಗುವುದನ್ನು, ಮಾತಾಡುವುದನ್ನು ಸಕಲವನ್ನು
ಗ್ರಹಿಸುವಂತವರೇ ದೇವರಾಗಿದ್ದಾರೆ. God is the one who sees you are sitting and standing and all the things that you do. ಒಂದು ಉದಾಹರಣೆಗೆ ಒಂದು ಶಬ್ದ ಹೇಳುತ್ತೀನಿ. For example, I'll say like this. ಮನುಷ್ಯನ ಜ್ಞಾನದಲ್ಲಿ ಕಂಡುಹಿಡಿಯಲ್ಪಟ್ಟಂತ ಕ್ಯಾಮ್ರಾ ಅಷ್ಟೊಂದು ಕೆಲಸ ಮಾಡುವುದಾದರೆ, If the thing that has been created or made by man works, something like the camera works like this, ಅಲ್ಲಲ್ಲಿ ನೀವು ನೋಡ್ತೀರಾ ಬೀದಿಗಳಲ್ಲಿ ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿರ್ತಾರೆ. you can see that the CCTVs or cameras are hung everywhere. ಕೆಲವು ದೊಡ್ಡ ದೊಡ್ಡ ಮನೆಗಳಲ್ಲಿ ಕ್ಯಾಮ್ರಾಗಳನ್ನು ಅಳವಡಿಸಿರ್ತಾರೆ. Some big mansions or buildings use these cameras. ಗೌರ್ಮೆಂಟ್ ಆಫೀಸುಗಳಲ್ಲಿ ಅದನ್ನು ಅಳವಡಿಸಿರ್ತಾರೆ. Even in the government offices that has been fixed. ಪ್ರೈವೇಟ್ ಆಫೀಸುಗಳಲ್ಲೂ ಅಳವಡಿಸಿರ್ತಾರೆ. Even in the private offices the cameras are fixed. ಏತಕ್ಕೆ ಕ್ಯಾಮ್ರಾವನ್ನು ಅಳವಡಿಸ್ತಾರೆ? Why are they using these cameras? ಕೆಟ್ಟದೇನಾದರೂ ಸಂಭವಿಸುವಾಗ ಅದನ್ನು ಮಾಡಿದವರು ಯಾರು ಎಂಬುದನ್ನು ತಿಳಿದುಕೊಂಡು ಅವರಿಗೆ ಶಿಕ್ಷೆ ಕೊಡುವುದಕ್ಕಾಗಿ ಅಲ್ಲವಾ? Whenever someone does anything wrong, they can know about it and they can punish them. For these things the cameras have been fixed. ಮನುಷ್ಯರಿಗೆ ಇಷ್ಟೊಂದು ಜ್ಞಾನ ಇರುವುದಾದರೆ, If man who has made these cameras has so many wisdom, ಮನುಷ್ಯನನ್ನು ಸೃಷ್ಟಿ ಮಾಡಿ ಆ ಮನುಷ್ಯನ ಮೆದುಳನ್ನು ಸೃಷ್ಟಿ ಮಾಡಿದಂತ ಆ ಸೃಷ್ಟಿಕರ್ತನಾದ ದೇವರಿಗೆ ಇನ್ನೆಷ್ಟು ಜ್ಞಾನ ಇರಬಹುದು? how much more the God who has made your mind and how much wisdom he can have. ಮನುಷ್ಯರು ಸೃಷ್ಟಿ ಮಾಡಿದಂತ ಒಂದು ಕ್ಯಾಮ್ರಾ ಇರುವುದಾದ್ರೆ ಇಷ್ಟು ಮೀಟರ್ಗೆ ಅಂತ ಮಾತ್ರ ಅದನ್ನು ಅಳವಡಿಸಲಿಕ್ಕೆ ಸಾಧ್ಯ. A camera has the power only to capture only from certain distance. ಆದರೆ ದೇವರ ಕಣ್ಣುಗಳು ಇಡೀ ಪ್ರಪಂಚದಲ್ಲಿರುವಂತ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಸೆರೆ ಹಿಡಿಯತಕ್ಕಂತ ಸಾಮರ್ಥ್ಯವುಳ್ಳ ಕಣ್ಣುಗಳಾಗಿದೆ ದೇವರ ಕಣ್ಣುಗಳು. But God's eyes are eyes which has the capacity to scan and see everyone and everything all over the world. ಅದಕ್ಕೆ ರಾಜ್ಕುಮಾರ್ ಅವರು ಬಾಳೆಯನ್ನು ಎಲ್ಲೂ ತಿಂದಿಲ್ಲ, ಅವರು ಮತ್ತೆ ಅದನ್ನು ವಾಪಸ್ ತಂದು ತನ್ನ ಗುರುಗಳಿಗೆ ಕೊಟ್ಟರು. That is the reason the actor, the example which I shared with, the actor Rajkumar brought back the banana without eating, knowing that God is always watching him. ಅವಾಗ ಗುರುಗಳು ಕೇಳಿದ್ರು, ಯಾಕೆಪ್ಪ ನೀನು ಬಾಳೆಯನ್ನು ತಿನ್ನಲಿಲ್ಲ? Then the teacher asked, why did not you eat the banana which I gave you? ಅವಾಗ ಆತನು ಹೇಳಿದಂತ ಆ ಒಂದು ಘಟನೆ, ದೇವರ ಕಣ್ಣಿಗೆ ಮರೆಯಾಗಿ ನಾನು ಹೇಗೆ ತಿನ್ನಲಿ? Then the actor Rajkumar said, how can I hide from God and eat this banana? ನೀವು ಹೇಳಿದ್ರಲ್ಲ ಯಾರೂ ನೋಡಬಾರದೆಂದು. You told me that no one should see me. ಮನುಷ್ಯರ ಕಣ್ಣುಗಳು ಕಾಣದಿದ್ದರೂ ಸೃಷ್ಟಿಕರ್ತನ ಕಣ್ಣುಗಳು ಕಾಣುತ್ತಿದೆಯಲ್ಲವಾ? Even if no man sees, yet the eyes of God is still watching me. ಆದ ಕಾರಣ ನಾನು ಬಾಳೆಹಣ್ಣನ್ನು ತಿನ್ನಲಿಲ್ಲ ಗುರುಗಳೇ. That is the reason, teacher, I was not able to eat the banana. ಅದು ಒಂದು ಫಿಲಮ್ ಅಲ್ಲಿ ತೋರಿಸಿರುವುದಾದ್ರೆ, ಒಂದು ಚಿತ್ರಕಥೆಯಲ್ಲಿ ತೋರಿಸಿರುವುದಾದ್ರೆ, ನಮ್ಮ ದೇವರಾದಂತ ಕರ್ತನು ಸತ್ಯವೇದದಲ್ಲಿ ದಾವೀದನ ಮೂಲಕ ಈ ಒಂದು ಮಾತನ್ನು ಹೇಳಿದ್ದಾರೆ. If this thing has been said through the movie, even likewise, even in the scriptures, God has spoken through the Saint David. ಒಂದು ವೇಳೆ ನಿಮ್ಮನ್ನು ಯಾರೂ ನೋಡುತ್ತಿಲ್ಲ ಎಂದು ನಿಮ್ಮ ಇಷ್ಟದ ಪ್ರಕಾರ ಜೀವನ ಓಡುತ್ತಿರುವುದಾದರೆ, if in case you are living a life according to your own terms, thinking no one is watching you, ನನ್ನನ್ನು ಕೇಳುವವರು ಯಾರು? who can ask me? ನನ್ನನ್ನು ಹುಡುಕುವವರು ಯಾರು? Who can search me? ನನಗೆ ಇಷ್ಟ ಬಂದಂಗೆ ನಾನು ಜೀವಿಸುತ್ತೀನಿ. I will live as I want. ನನಗೆ ಯಾರು ಯಜಮಾನರಿಲ್ಲ. I don't have any boss over me. ನನ್ನನ್ನು ಆಳ್ವಿಕೆ ಮಾಡುವುದಕ್ಕೆ ಯಾರಿಗೂ ಅಧಿಕಾರವಿಲ್ಲ. No one has the authority to ask me anything. ನಾನೇ ಎಲ್ಲದಕ್ಕೂ I am over all things. ಆ ರೀತಿ ಮನೋಭಾವ ನಿಮ್ಮಲ್ಲಿದ್ದರೆ, If you have this kind of mindset, ಆದರೆ ನಾನು ಒಂದು ನಿಮಗೆ ಶುಭ ಸಂದೇಶವನ್ನು ಹೇಳುತ್ತೀನಿ. but I have a good news for you. ನಿಮ್ಮ ಆತ್ಮ, ಪ್ರಾಣ, ಶರೀರವನ್ನು ಸೃಷ್ಟಿ ಮಾಡಿದವನು ಒಬ್ಬ ಯಜಮಾನನಿದ್ದಾನೆ. There is a God who is the master or the teacher who created your mind, body and spirit. ದೇವರು ಸರ್ವವ್ಯಾಪಿ. God is everywhere. ನೀವಿರುವ ಸ್ಥಳದಲ್ಲಿ ಅವನಿದ್ದಾನೆ. God is there wherever you are. ಆತನು ಸರ್ವಜ್ಞಾನಿ. God is all knowing. ನೀವು ಎಲ್ಲವನ್ನು ಮಾಡುವುದನ್ನು ಅವನು ಗ್ರಹಿಸುತ್ತಿದ್ದಾನೆ. God can watch and perceive all the things that you are doing. ಆದ ಕಾರಣ That is the reason, ಕೆಟ್ಟದನ್ನು ನಾವು ತೊರೆದು, leave the bad things, ಕೆಟ್ಟದನ್ನು ತೊರೆದು
purge the bad things, ಒಳ್ಳೆಯದಕ್ಕಾಗಿ ನನ್ನ ಆತ್ಮ ನಿಮ್ಮ ಆತ್ಮ, ನನ್ನ ಪ್ರಾಣ ನಿಮ್ಮ ಪ್ರಾಣ, ನನ್ನ ಮನಸ್ಸು ನಿಮ್ಮ ಮನಸ್ಸು ಇಷ್ಟಪಡಲಿ. let our heart and your heart, our mind, your mind, our life, your life cling on to the good things. ಏಕೆಂದ್ರೆ ದೇವರು ಸರ್ವವ್ಯಾಪಿಯಾಗಿದ್ದಾನಲ್ವಾ? Because God is everywhere. ಆತ ನೀವಿರುವ ಸ್ಥಳದಲ್ಲಿ ದೇವರಿದ್ದಾನೆ. God is there wherever you are. ದೇವರನ್ನ ಹುಡುಕುವುದಕ್ಕೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಅವಶ್ಯಕತೆ ಇಲ್ಲ. You don't need to go everywhere to finding or searching for God. ದೇವರಿಗೆ ಹಣ ಖರ್ಚು ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ. You don't need to spend to search God. ದೇವರಿಗೆ ಬೆಳ್ಳಿ ಚಿನ್ನ ಕೊಡಬೇಕಾದ್ರೆ ಅವಶ್ಯಕತೆ ಇಲ್ಲ. God is not looking for your gold and silver. ದೇವರು ಸಕಲವನ್ನು ಸೃಷ್ಟಿ ಮಾಡಿ ನಮಗೆ ಕೊಟ್ಟಿದ್ದಾನೆ. God has created everything and made everything for your own good. ಒಂದು ವೇಳೆ ದೇವರಿಗೆ ಏನಾದರೂ ಹಣ ಕೊಡಬೇಕಾಗಿದ್ರೆ, In case you want to give God some money, ನಾವು ದುಡಿಯೋದೆಲ್ಲ ಬರೀ ಬೆಳಕಕ್ಕೆ ಸಾಲಲ್ಲ. ನಾವು ದುಡಿಯೋ ಸಂಪಾದನೆ ಬೆಳಕು, ಸೂರ್ಯನ ಬೆಳಕಕ್ಕೆ ಸಾಲಲ್ಲ. whatever we earn, that is not enough for the light that God has given through the sun. ಮನುಷ್ಯ ದುಡಿತಾ ಇರುವಂತ ಹಣ ಗಾಳಿಗೆ ಸಾಲಲ್ಲ. Whatever money he is earning, it would not be enough for the air that God is providing. ದೇವರು ಎಲ್ಲ ಉಚಿತವಾಗಿ ಕೊಟ್ಟಿದ್ದಾನೆ ಮನುಷ್ಯರಿಗೆ. God has given everything freely. ಆದ ಕಾರಣ ಮನುಷ್ಯನು ದೇವರಿಗೆ ಕೊಡಬೇಕಾದ ಅವಶ್ಯಕತೆ ಏನೂ ಇಲ್ಲ. You don't need to give God anything. ಆದ್ರೆ ದೇವರಿಗೆ ಕೊಡಬೇಕಾದ್ದು ಒಂದೇ ಒಂದು, But one thing has to be given to God. ದೇವರು ಸೃಷ್ಟಿ ಮಾಡಿದಂತ ಜೀವವನ್ನು ಆತನಿಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸಬೇಕು. You have to give the life that God has given and lead a life according to the ways of God. ಆಗ ದೇವರು ನಿಮ್ಮ ಮನೆಯಲ್ಲೂ ನಿಮ್ಮ ಜೊತೆಯಲ್ಲೂ ಇರುತ್ತಾರೆ. Then God will be with you and with your family. ನೀವು ಯಾರಾಗಿದ್ದರೂ ಪರವಾಗಿಲ್ಲ. Wherever you are and wherever you are, it's not a problem. ದೇವರಿಗೆ ನೀವು ಅವಶ್ಯಕತೆ ಇದ್ದೀರಾ? God needs you. ದೇವರು ನಿಮಗೆ ಅವಶ್ಯಕತೆ ಇದೆ. You need God. ಆದ ಕಾರಣ ನಾನು ಹೇಳುತ್ತಿರುವಂತ ಶಬ್ದವನ್ನು ಸಮಯ ಕೊಟ್ಟು ಅದನ್ನು ಆಲಿಸಿರಿ. That is the reason, give time and listen to me attentively. ನಾಲ್ಕನೇದು, ದೇವರ ಯಾರು ಅನ್ನೋದಕ್ಕೆ ದೇವರ ಗುಣಗಳಲ್ಲಿ ದೇವರು ನಿತ್ಯವಾಗಿ ವಾಸಿಸುವವನು. In the fourth thing about who God is and his character, God is eternal and he lives from everlasting to everlasting. ಆತನು ಸದಾ ಇರುವಾತನು. He is from everlasting and everlasting. ಇವತ್ತು ಬಂದು ನಾಳೆ ಹೋಗುವವರು ದೇವರಾಗಲ್ಲ. He is not the one who comes today and goes tomorrow. ಆಕಾಶವು ಭೂಮಿಯು ಸೃಷ್ಟಿಸಿದಕ್ಕಿಂತ ಮುಂಚಿನಿಂದ ಇರುವವರು ಮಾತ್ರ ದೇವರು. He was the one who lived before the earth and the heavens were created. ಗಾಬರಿ ಆಗಬೇಡಿ. Don't be afraid. ನನ್ನ ಮೇಲೆ ಸಿಟ್ಟುಗೊಳ್ಬೇಡ್ರಿ. Don't be angry with ಇದೇ me. ಸತ್ಯ. This is the truth. ಇದೇ ಸತ್ಯ. This is the truth. ದೇವರು ಅನ್ನುವವರು ಇವತ್ತು ಬಂದು ನಾಳೆ ಹೋಗುವವರು ದೇವರಾಗಕ್ಕೆ ಸಾಧ್ಯವಿಲ್ಲ. One who comes today and goes tomorrow cannot be a God. ದೇವರು ಅನ್ನುವವನು ಸದಾ ವಾಸಿಸುವವನು, ಸದಾ ಜೀವಿಸುವವನಾಗಿರುತ್ತಾನೆ. ಆತನೇ ದೇವರು. God is the one who lives on and forever and ever. ನೋಡಿ, ಅದಕ್ಕಾಗಿ ಒಂದು ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ನಾನು ಹೇಳುತ್ತೀನಿ. That is the reason why I want to share a verse from the Bible. ಕೀರ್ತನೆ ಎಂಬ ಒಂದು ಭಾಗದಲ್ಲಿ Psalms 90th chapter, 2ನೇ ವಾಕ್ಯ, 2nd verse. ಬೆಟ್ಟಗಳು ಉಂಟಾಗುವುದಕ್ಕಿಂತ ಮುಂಚೆ, Before the mountains were created, ಭೂಮಿಯು ಉಂಟಾಗುವುದಕ್ಕಿಂತ ಮುಂಚೆ, before the earths were created, ದೇಶಗಳು ಉಂಟಾಗುವುದಕ್ಕಿಂತ ಮುಂಚೆ, before the countries were created, ಯುಗ ಯುಗಗಳಲ್ಲಿಯೂ ಆತನೇ ದೇವರಾಗಿದ್ದಾನೆ. from age to age he has been God. ಆತನೇ ದೇವರೆಂದು ನಾನು ನಿಮಗೆ ಪರಿಚಯ ಮಾಡುತ್ತಿದ್ದೀನಿ. I am introducing you to that God. ಯಾರಾದರೂ ದೇವರಿಲ್ಲ ಅಂತ ಈ ಶಬ್ದವನ್ನು ಕೇಳುತ್ತಿರುವುದಾದರೆ ದೇವರು ಇದ್ದಾನೆಂಬುದನ್ನು ನಿಮಗೆ ರುಚಿಪಡಿಸುತ್ತಿದ್ದೀನಿ. If anyone who doesn't believe in God is listening, I am telling you and introducing you to that God. ದೇವರು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂದ್ರೆ ಯಾರು ಎಲ್ಲಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. ದೇವರು ಇರುವ ಜಾಗದಲ್ಲಿ ಬರುವವನೇ ನಿಜವಾದ ದೇವರು. Don't believe in those who say God is there, God is here. God is the one who comes to you and who comes searching for you. ಅದೇ ನಮ್ಮ ದೇವರಾಗಿದ್ದಾನೆ, ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದವನು. This God is the one who created the heavens and earth. ಇವತ್ತು
ಭೂಮಿಗೆ ಬೆಲೆ ಕಟ್ತಾ ಇದ್ದೀವಿ. Today we are paying money for the land. ನೀರಿಗೆ ಬೆಲೆ ಕಟ್ತಾ ಇದ್ದೀವಿ. We are paying money for water. ಪೆಟ್ರೋಲ್ಗೆ ಬೆಲೆ ಕಟ್ತಾ ಇದ್ದೀವಿ. We are paying for petrol. ಗಾಳಿಗೆ ಬೆಲೆ ಕಟ್ತಾ ಇದ್ದೀವಿ. We are paying for the air. ಅದೇ AC ಉಪಯೋಗಿಸ್ತೀವಲ್ಲ. We use the AC, right? ಗಾಳಿ ಫ್ಯಾನ್ ಉಪಯೋಗಿಸ್ತೀವಲ್ಲ. We use the fan. ಬೆಲೆ ಕಟ್ತಾ ಇದ್ದೀವಿ. We are paying for that. ಇದೆಲ್ಲವೂ ಭೂಮಿಯಿಂದ ದೇವರು ಉಚಿತವಾಗಿ ಜನರಿಗೆ ಕೊಟ್ಟಿರುವುದು. But God has given all these things freely to you. ದೇವರು ಉಚಿತವಾಗಿ ಕೊಟ್ಟಿರುವ ಕಾರಣ ಇವತ್ತು ಇಡೀ ಪ್ರಪಂಚದ ಜನರು ಅದನ್ನು ಅನುಭವಿಸುತ್ತಿರುವುದು. Since God has given it freely, all these things, people are enjoying it. ಒಂದು ವೇಳೆ ನನಗೊಂದು ದೇವರು, ನಿಮಗೊಂದು ದೇವರು, ಇನ್ನೊಬ್ಬರಿಗೆ ಇನ್ನೊಂದು ದೇವರು ಇದ್ದಿದ್ರೆ ಒಂದೊಂದು ಪೆಟ್ರೋಲ್ ಬಂಕ್ ಅಲ್ಲಿ ಬರ್ತಿರುವಂತ ಪೆಟ್ರೋಲ್ 3-4 ವಿಭಾಗಗಳಾಗಬೇಕಾಗಿತ್ತು. Suppose if you had a God who is different, I had a God who is different, then we should have used different petrols. ಚಿನ್ನ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಬೇಕಾಗಿತ್ತು. We had to use gold in different ways. ಗಾಳಿ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಬೇಕಾಗಿತ್ತು. We were supposed to use air in different methods. ಆದರೆ ದೇವರು ಒಬ್ಬನೇ ಇರುವ ಕಾರಣ ಎಲ್ಲ ಕುಲಗಳಿಗೂ ಎಲ್ಲ ಭಾಷೆಗಳಿಗೂ ಆತನು ಉಚಿತವಾಗಿ ಕೊಟ್ಟಿದ್ದಾನೆ. Since God is one and we all have the same God, we are using all these things freely and it has been provided freely. ಆದ ಕಾರಣ ನೀವು ಸ್ವಲ್ಪ ಸಮಯ ಕೊಟ್ಟು ದೇವರ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಅಭ್ಯಾಸ ಮಾಡಿ. That is why I request you to spare some time and listen to me attentively regarding God. ಇನ್ನೊಂದು ಗ್ರಂಥದಲ್ಲಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. Let's see from the scriptures. 1 ತಿಮೋತಿ 1 Timothy 1ನೇ ಅಧ್ಯಾಯ 1st chapter 17ನೇ ವಾಕ್ಯ. 17th verse. ಸರ್ವ ಯುಗಗಳ ಅರಸನು, King, eternal, immortal, ನಿರ್ಣಯಲಾಗಿರುವಂತ ಅದೃಷ್ಟನು, invisible, the only wise God, ಏಕ ದೇವರು, only God, ಯುಗ ಯುಗಾಂತರಗಳಲ್ಲಿಯೂ ಮಾನವು ಮಹಿಮೆಯು ಹೊಂದುವುದಕ್ಕೆ ಆತನೊಬ್ಬನೇ ಯೋಗ್ಯನು. For him belongs honor and glory forever and ever. ನನ್ನ ಗ್ರಂಥ ಹೇಳುತ್ತಿದೆ, My Bible says ಆತನು ಅರಸನು. he is the king. ಆತನು ಅರಸನು ಇಡೀ ಪ್ರಪಂಚಕ್ಕೆ. He is the king of all the world. ಆ ಪ್ರಪಂಚದ ಅರಸನನ್ನು ಹುಡುಕುವುದು ಬಹಳ ಸುಲಭ. You can search or find that king easily. ಒಂದು ಸಾರಿ ನೀವು ಗಾಳಿಯನ್ನು ಶ್ವಾಸ ತೆಗೆದುಕೊಳ್ಳುವಾಗ ಆ ಶ್ವಾಸ ಕೊಟ್ಟವನನ್ನೇ ನೀವು ಶ್ವಾಸ ತೆಗೆದುಕೊಳ್ಳುತ್ತಿರುವುದು. Once you are breathing the breath or the air that God has given, you are breathing the air that God has provided. ಶ್ವಾಸ ತೆಗೆದುಕೊಳ್ಳುವಾಗ ದೇವರು ನಿಮ್ಮ ಜೊತೆಲಿ ಇದ್ದಾನೆ. God is with you when you're taking the breath. ಆ ಶ್ವಾಸ ನಿಂತೋಯ್ತು ಅಂದ್ರೆ ನೀವು ಭೂಮಿಯಲ್ಲಿ ಇದ್ದು ವೃತ್ತವಾಗಿರುತ್ತದೆ. If the breath is stopped, you come to nothing. You are dead. ನಾನೊಂದು ಉದಾಹರಣೆ ಹೇಳುತ್ತೀನಿ. I will say an example for you. ಒಬ್ಬ ಮನುಷ್ಯ ರವಿ ಎನ್ನುವರು ಇರ್ತಾರೆ. There is a person by name Ravi. ಆ ರವಿ ಎನ್ನುವ ವ್ಯಕ್ತಿ ಬಹಳ ಉತ್ತಮ ಮನುಷ್ಯನು. The person called Ravi is a very good person. ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ಶ್ಯಾಮ್ ಎನ್ನುವವರು. There is another person called as Sham. ಆ ಶ್ಯಾಮ್ ತುಂಬಾ ಕೆಟ್ಟವನಾಗಿರುತ್ತಾನೆ. He will be a very bad person. ಬಟ್ ಇಬ್ಬರಲ್ಲೂ ಒಂದೇ ಶ್ವಾಸ ಇರುತ್ತೆ. But both of them have the same breath. ಇಬ್ಬರಿಗೂ ಕುಟುಂಬ ಇರುತ್ತೆ. Both of them have families. ಇಬ್ಬರು ಒಂದೊಂದು ಪಟ್ಟಣದಲ್ಲಿ ಇರ್ತಾರೆ. Both of them belong to the same town. ಆದ್ರೆ ಇಬ್ಬರ ಮನಸ್ಸು ಬೇರೆ ಆಗಿರುತ್ತೆ. But both their thoughts are different. ರವಿ ಎನ್ನುವವರ ಮನಸ್ಸು ತನ್ನ ಕುಟುಂಬಕ್ಕಾಗಿ ಕೆಲಸ ಮಾಡಿ ದುಡಿದು ಸಾಕಬೇಕೆಂಬ ಮನಸ್ಸಿರುತ್ತೆ. Ravi always tries and struggles to take care of his family. ತನ್ನ ನೆರೆಯವರಿಗೆ ಸಹಕಾರ ಮಾಡಬೇಕೆಂಬ ಆ ಒಂದು ಭಾವನೆ ಇರುತ್ತೆ. He also wants to help his neighbors. ಆದ್ರೆ ಶ್ಯಾಮ್ಗೆ ಆ ಭಾವನೆ ಇರುವುದಿಲ್ಲ. But Sham doesn't have that thought. ಶ್ಯಾಮ್ ಎನ್ನುವ ವ್ಯಕ್ತಿ ಕೆಲಸ ಮಾಡುವುದಕ್ಕೆ ಹೋಗೋದಿಲ್ಲ. He doesn't go to work. ಆತನು ಬೇರೆ ಎಲ್ಲಿ ಸುಲಭವಾಗಿ ಹಣ ಸಿಗುತ್ತೋ ಅದರ ಬಗ್ಗೆ ಯೋಚಿಸುತ್ತಾನೆ. He always thinks about getting or earning money quickly. ಹಣಕ್ಕಾಗಿ ಏನ್ ಬೇಕೋ ಮಾಡಕ್ಕೆ ಅವನು ಸಿದ್ಧ. He can do whatever he wants to earn that. ಒಂದು ದಿನ ರವಿ ಎನ್ನುವ ವ್ಯಕ್ತಿಯು ಸಾಯುತ್ತಾನೆ. One day Ravi died. ಶ್ಯಾಮ್ ಎನ್ನುವ ವ್ಯಕ್ತಿಯು ಸಾಯುತ್ತಾನೆ. Sham also died. ಇವಾಗ ಇಬ್ಬರ ಮನೆಯಲ್ಲೂ ಒಂದೇ ಶಬ್ದ.
In both the houses, you can hear the same sound. ಇಬ್ಬರ ಮನೆಯಲ್ಲಿ ಬಂದಿರುವವರು ಒಂದೇ ಶಬ್ದ. Both the houses have the same sound. ಇವರ ಆತ್ಮ ಶಾಶ್ವತ ರಾಜ್ಯಕ್ಕೆ ಹೋಗ್ಬೇಕಂತ ಆಸೆ. Everyone have a desire that both their spirits go to the heavens. ಎಲ್ಲರಿಗೂ ಒಳ್ಳೆ ಜಾಗಕ್ಕೆ ಹೋಗ್ಬೇಕಂತ ಆಸೆ. Everyone want to go to a good place. ಆದರೆ ದೇವರನ್ನು ಅರಿಯದೆ ಜೀವಿಸಿದವರಿಗೂ ಆ ಒಳ್ಳೆಯ ಜಾಗ ಬೇಕು. One who does not know God and who has lived an evil life also desires to have a good place. ಒಳ್ಳೆಯ ಜೀವನ ಮಾಡಿದವರಿಗೂ ಒಳ್ಳೆಯ ಜಾಗ ಬೇಕು. Even a person who have lived righteously also wants to get the good place. ನೀವೇ ನ್ಯಾಯ, ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳಿ. You decide for yourself. You judge righteously. ನಾನಾಗಿದ್ರೆ ಹೇಳ್ತೀನಿ, ಇಲ್ಲ ಅವರು ಕೆಟ್ಟದ್ದು ಮಾಡಿದ್ದಾರೆ, ಅವರು ಕೆಟ್ಟ ಜಾಗಕ್ಕೆ ಹೋಗ್ಬೇಕು. As for me, I will say, since he has done a bad thing, he has to go to the bad place. ಒಳ್ಳೇದು ಮಾಡಿದ್ದಾನೆ, ಹೌದು ಒಳ್ಳೆ ಜಾಗಕ್ಕೆ ಹೋಗ್ಬೇಕು. He has done a good thing, he should go to the good place. ನಾನು ಹೇಳೋದು ತಪ್ಪಾಗಿದ್ರೆ, If what I have said is wrong, ನೀವು ಓಟಕ್ಕೆ ರನ್ನಿಂಗ್ ರೇಸ್ ಇಡ್ತೀರಲ್ವಾ, you always know about the running race, right? ಅದ್ರಲ್ಲಿ ಎಲ್ಲರಿಗೂ ನೀವು ಗೋಲ್ಡ್ ಮೆಡಲ್ ಕೊಡ್ಬೇಕಪ್ಪ. You should give gold medals to all the persons who participated in the running race. ಸೋತವ್ರಿಗೂ ಕೊಡಬೇಕು. You have to give to the one who has lost the race. ಗೆದ್ದವ್ರಿಗೂ ಕೊಡಬೇಕು. You have to give the prize even to the one who has won the race. ಆದ್ರೆ ನೀವು ಹಂಗ್ ಮಾಡಲ್ಲ. But you don't do it that way. ಯಾರು ಹಂಗ್ ಮಾಡಲ್ಲ. No one will do it that way. ಗೆದ್ದವರಿಗೆ ಮಾತ್ರ ಬಹುಮಾನ. One who has won gets the prize. ಹಾಗೆಯೇ In that same way, ದೇವರು ಇದ್ದಾನೆ ಎಂದು ಯಾರು ಈ ಭೂಮಿಯಲ್ಲಿ ತಿಳಿದುಕೊಳ್ಳುತ್ತಾರೋ, those who know that God is there and try to know about him, ದೇವರು ಕೊಟ್ಟಂತ ಜೀವನವನ್ನು ಆ ದೇವರಿಗಾಗಿ ಹುಡುಕುವವರಿಗಾಗಿ, those who live for God, thinking about the God who has given them life, ದೇವರು ಅವರಿಗೆ ಉತ್ತಮ ಜಾಗ ಕೊಡಬೇಕು. God should give them the right place or the better place. ಎಲ್ಲರಿಗೂ ಹೇಗೆ ಕೊಡಲು ಸಾಧ್ಯ? How can God give a better place to everyone? ಬಟ್ ಎಲ್ಲರೂ ಜಯಿಸೋದಿಕ್ಕೆ ಅಥವಾ ಎಲ್ಲರೂ ತಿಳುವಳಿಕೆ ಪಡ್ಕೊಳ್ಳೋಕೆ ದೇವರು ಒಂದಲ್ಲ ಒಂದು ಅವಕಾಶ ಭೂಮಿಯಲ್ಲಿ ಕೊಟ್ಟಿರ್ತಾರೆ. God gives an opportunity for them to know God in some way or the other, or some time or the other time. ಇಲ್ಲ ಸ್ನೇಹಿತರೆ, ಇವತ್ತವರೆಗೂ ನನಗೆ ಯಾರು ತಿಳಿಸಿಲ್ಲ. If in case someone says, till now no one has taught me about these things. ಇದನ್ನು ಕಾಣುತ್ತಿರುವವರೇ, ಇದೊಂದು ಸಮಯ ದೇವರು ನನಗೆ ನಿಮ್ಮ ಮುಂದೆ ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಈಗಲಾದರೂ ಎಚ್ಚೆತ್ತುಕೊಳ್ಳಿ. God has given me the opportunity for you people to make known God to you. ದೇವರು ನಿಮ್ಮ ಆತ್ಮಕ್ಕೆ ಅರಸನಾಗಿದ್ದಾನೆ. God is the God of your spirit. ನಿಮ್ಮ ಪ್ರಾಣಕ್ಕೆ ಅರಸನಾಗಿದ್ದಾನೆ. God is the God of your life. ನಿಮ್ಮ ಜೀವಕ್ಕೆ ಅರಸನಾಗಿದ್ದಾನೆ. God is the God of your life. ನೀವು ಆತನಿಗೆ ಲೆಕ್ಕ ಕೊಡಬೇಕು. You are accountable to God. ನೀವು ಯಾವ ಧರ್ಮದವರಾಗಿದ್ದರೂ ಪರವಾಗಿಲ್ಲ. To whichever religion you belong. ನಾನು ಧರ್ಮದ ಬಗ್ಗೆ ಮಾತಾಡುತ್ತಿಲ್ಲ. I am not talking about religion. ನಾನು ಸೃಷ್ಟಿಕರ್ತನಾದ ದೇವರ ಬಗ್ಗೆ I ಮಾತಾಡುತ್ತಿದ್ದೇನೆ. am talking to you about the living God. ಆದ ಕಾರಣ ನೀವು ಗಮನ ಕೊಟ್ಟು ಅರ್ಥ ಮಾಡಿಕೊಳ್ಳಿ. That is the reason I am telling, attend to my words. ಯಾರು ಏನೇನು ಹೇಳಿದ್ದೋ ಎಲ್ಲ ಕೇಳಬೇಡಿ. Don't listen to everyone who talks about God. ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದಾನೆ, ಅದನ್ನು ನೋಡಿ ದೇವರಿದ್ದಾರೆ ಎಂದು ತಿಳಿದುಕೊಳ್ಳಿ. Look at the heavens and the earth, look at the skies, the stars, moon and stars, and then know that God is the one who has made and he is the creator. ನಿಮಗೇನಾದರೂ ಕಷ್ಟಗಳು, ಉಪದ್ರವಗಳು, ಕಣ್ಣೀರುಗಳು, ದುಃಖಗಳು ಇರುವುದಾದರೆ, if you are going through problem, tribulation and trials, ಎಲ್ಲರ ಬಳಿಯಲ್ಲಿ ಹೋಗಿ ಹೇಳಿಕೊಳ್ಳಬೇಡಿ. don't go to everyone and talk about it. ನಿಮ್ಮ ಮನೆಯಲ್ಲೇ ನೀವಿರುವ ಕೋಣೆಯಲ್ಲೇ ಕುಳಿತುಕೊಂಡು ದೇವರಿಗೆ ಹೇಳಿ. Sit in your room in a corner and tell God. ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದವನೇ, ನೀನು ಒಳ್ಳೆಯವನು. God who made the heavens and earth, you are good. ನೀನು ನನಗೆ ಸಹಾಯ ಮಾಡಲಿಕ್ಕಾಗಿ ಶಕ್ತನಾಗಿದ್ದೀಯಾ. You are able to help me, oh God. ನನ್ನನ್ನು ಇರುವಂತ ಉಪದ್ರವಗಳಿಂದ ಹೊರತರಲು ನೀವು ಶಕ್ತರಾಗಿದ್ದೀರಾ. Oh God, you are able to get me out of this problem, tribulations or trials. ನಾನು ನಂಬುತ್ತೀನಿ. I believe in you, God. ಆದ ಕಾರಣ ನೀವು ನನಗೆ ಸಹಾಯ ಮಾಡಿರೆಂದು ದಿನನಿತ್ಯ ನೀವು ಸಮಯ ಸಿಕ್ಕುವಾಗಲೆಲ್ಲ ಆತನಿಗೆ ಕೂಗಿರಿ.
ಪ್ರಾರ್ಥಿಸಿರಿ. Oh God, help me in this way. If you start praying, ಆತನು ನಿಮಗೊಂದು ಅದ್ಭುತ ಮಾಡುತ್ತಾನೆ. then God is going to do a miracle for you. ನಿಮಗೋಸ್ಕರ ನಾನು ಪ್ರಾರ್ಥಿಸುತ್ತೀನಿ. I am going to pray for you. ನಿಮ್ಮ ಕಣ್ಣುಗಳು ತೆರೆಯಲ್ಪಡಲಿ. Let your eyes be open. ಮನುಷ್ಯರ ಮೇಲೆ ನಂಬಿಕೆ ಇಡುವುದಕ್ಕಿಂತ ಆ ಸೃಷ್ಟಿಕರ್ತನ ಮೇಲೆ ನಂಬಿಕೆ ಇಡುವುದು ಬಹಳ ಉತ್ತಮ. It is better to have confidence or faith in God than to have confidence in men. ಒಂದು ವೇಳೆ ಮನುಷ್ಯರು ನಿಮಗೆ ಯಾಮಾರಿಸಿರಬಹುದು. Man can deceive you. ಆದರೆ ದೇವರು ಯಾಮಾರಿಸುವವನಲ್ಲ. God is not a God who deceives ಅವನು you. ಸರ್ವವ್ಯಾಪಿಯಾಗಿರುವಂತ ಆತನು ನಿನ್ನ ಬಳಿಯಲ್ಲಿದ್ದಾನೆ. God is everywhere and he is with you now. ಈ ಕ್ಷಣವು ನಿನ್ನನ್ನು ಸ್ಪರ್ಶಿಸಲು ಅವನು ಶಕ್ತನು. God is going to touch you now. ದೇವರು ನಿನ್ನನ್ನು ಸಂಧಿಸಲಿ. God will meet you now. ನಿನಗೆ ಬೇಕಾಗಿರುವಂತ ಆಶೀರ್ವಾದಗಳ ಬಾಗಿಲುಗಳು ತೆರೆಯಲ್ಪಡಲಿ. God is going to open the doors of blessings for you. ಮೊದಲನೇ ಆಶೀರ್ವಾದ ದೇವರನ್ನು ಹುಡುಕುವುದಕ್ಕೆ ಪೂರ್ಣ ಮನಸ್ಸು ದೇವರು ನಿನಗೆ ಕೊಡಲಿ. The first blessing is the blessing that God might bless you with the eyes that your ದೇವರು ನಿನ್ನನ್ನು ಆಶೀರ್ವದಿಸಲಿ. God bless you. ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ. Let's pray. ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದಂತ ಸರ್ವಶಕ್ತನೇ, God who created the heavens and earth, ಸರ್ವ ವ್ಯಾಪಿಯಾಗಿರುವ ದೇವರೇ, God who is everywhere, ಸರ್ವ ಜ್ಞಾನಿಯಾಗಿರುವ ದೇವರೇ, the all-knowing God. ಈ ವೇಳೆಯಲ್ಲಿ ನನ್ನ ಶಬ್ದವನ್ನು ಕೇಳುತ್ತಿರುವವರು, At this time, those who are listening to me, ಅವರ ಹೃದಯದಲ್ಲಿ ನೀನು ಮಾತನಾಡು. speak to them in their hearts. ಅವರಿಗೆ ಧೈರ್ಯವನ್ನು ಕೊಡು. Lord, encourage them. ಎಲ್ಲೆಲ್ಲಿ ಭಯಪಟ್ಟಿದ್ದರೋ ಆ ಭಯವನ್ನು ತೆಗೆದುಹಾಕು. Take away the fear from their lives. ಅವರು ನಿನ್ನನ್ನು ಹುಡುಕಲಿ. Let them seek you. ನೀನು ಅವರ ಬಳಿಯಲ್ಲಿ ಇದ್ದೀಯೆ ಎಂದು ಅವರು ಅರ್ಥ ಮಾಡಿಕೊಳ್ಳಲಿ. Let them know that you are there with them. ನೀನೇ ಅವರ ತಂದೆ ಎಂದು ಅವರು ತಿಳುವಳಿಕೆ ಬರಲಿ. Let them know that you are the Almighty God and their Father. ನಿಮ್ಮ ಸೇವಕರಾಗಿ ನಾವು ಇವರುಗಳಿಗಾಗಿ ಪ್ರಾರ್ಥಿಸುತ್ತೀವಿ. I pray for them as you, the servant of the Most High God. ಎಲ್ಲ ಪ್ರಪಂಚದಲ್ಲಿರುವಂತ ಜನರು ದೇವರನ್ನು ತಿಳಿದುಕೊಳ್ಳಬೇಕೆಂಬುದೇ ನಿಮ್ಮ ಇಷ್ಟವಲ್ಲವಾ? Lord, it is your desire that all men come to the knowledge of the saving knowledge of you. ಎಲ್ಲ ಕುಲಗಳು ಎಲ್ಲ ಧರ್ಮಗಳು ಸತ್ಯವನ್ನು ಅರಿಯಲಿ. Let all the religions, all the people come to your knowledge. ನೀನೇ ದೇವರೆಂದು ಅರಿಯತಕ್ಕಂತೆ ಆಶೀರ್ವಾದ ಮಾಡು. Bless them in such a way that they might know that you are the living God. ನಿನ್ನ ಸ್ಥಾವರಗಳನ್ನು ಮುಟ್ಟಲಿ. Lord, let your hands touch them. ನೀನೇ ಆಶೀರ್ವದಿಸು. You bless them. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳುತ್ತೀವಿ, ಜೀವನುಳ್ಳ ತಂದೆಯೇ. In Jesus' name we pray, living God. ಆಮೆನ್. Amen. ದೇವರು ನಿಮ್ಮನ್ನು ಆಶೀರ್ವದಿಸಲಿ. God bless you.